Grand Mahakumbh 2025 is indeed a cherished blessing for all of us, and therefore we say Sarva Siddhi Prada Kumbha. जी हाँ, सर्व सिद्धि प्रदाय है ये कुंभ, और इस कुंभ में मकर संक्रांति का अमृत स्नान सर्वार्थ सिद्धि योग बन रहा है। सूर्य नारायण के दर्शन नहीं हो पा रहे हैं। कांताय कल्याण गुणैकधाम्ने नवद्युनाथ प्रतिम प्रभाय नारायणायाखिल कारणाय श्री प्राणनाथाय नमस्करोमि। हरे ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದಿವ್ಯವಾದ ರೀತಿಯಲ್ಲಿ ಭಕ್ತರನ್ನೆಲ್ಲ ಅನೇಕ ರೂಪಗಳಿಂದ ತಾನಿರತಕ್ಕಂಥವನಾಗಿ ಸಾಧನೆಯನ್ನು ಆ ವ್ಯಕ್ತಿಯಿಂದ ಮಾಡಿಸುತ್ತಾ ಲೋಕ ಕಲ್ಯಾಣ ಕಾರ್ಯದಲ್ಲಿ ಪ್ರತಿಯೊಬ್ಬ ಸಜ್ಜನರು ಭಾಗಿಯಾಗುವಂತೆ ಅನುಗ್ರಹಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ನೋಡುವುದು ಅಂದರೆ ಈ ಕುಂಭಮೇಳ ಅನ್ನತಕ್ಕಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಇದನ್ನು ಮಹಾಕುಂಭಮೇಳ ಅಂತ ಕರೀತಾರೆ. ವಸ್ತುತಃ 2019ರಲ್ಲಿ ಅರ್ಧ ಕುಂಭಮೇಳ ಅನ್ನುವಂತಹದ್ದು ನಡೆದಿರುವಂತಹದ್ದಾಗಿದೆ ಪ್ರಯಾಗರಾಜದಲ್ಲಿ. ಅದನ್ನು ಕುಂಭಮೇಳ ಅಂತ ಕರೆಯಬೇಕು, ಅರ್ಧ ಕುಂಭ ಅಂತ ಅಲ್ಲ ಅಂತಂದು ಹೇಳಿ ಆಗಿನ ಕೆಲವು ಜ್ಞಾನಿಗಳು ಅದನ್ನು ಕುಂಭಮೇಳ ಅಂತ ಕರೆದರು. ಹಾಗಾಗಿ ಈಗ ಬಂದಿರತಕ್ಕಂತಹದ್ದು 12 ವರ್ಷಕ್ಕೆ ಒಂದು ಬಾರಿ ಬರತಕ್ಕಂತಹ ಮೇಳ. ಇಂತಹ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತ ಕರಿಬೇಕು ಎಂಬುದಾಗಿ ಜ್ಞಾನಿಗಳು ನಿರ್ಧರಿಸಿದ್ದಾರೆ. ಇನ್ನು ವಸ್ತುತಃ 144 ವರ್ಷಕ್ಕೆ ಒಮ್ಮೆ ಬರತಕ್ಕಂತಹದ್ದು, ಅದನ್ನು ಮಹಾಕುಂಭ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂತಹ ಆ ಕುಂಭಮೇಳ 2121ರಲ್ಲಿ ಬರುವಂತಹದ್ದಾಗಿದೆ. ಅದಕ್ಕೆ ಯಾವ ಹೆಸರನ್ನು ಇಡ್ತಾರೆ ಎಂಬುದನ್ನು ನಿರೀಕ್ಷಿಸುವಂತಹ ಸ್ಥಿತಿ. ಈಗ ಸ್ಪಷ್ಟ ಮಾಡಿಕೊಳ್ಳಬೇಕಾಗಿರುವಂತಹದ್ದು, ಇದು 144 ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಕುಂಭ ಅಂತ ಅಲ್ಲ, ಇದು 12 ವರ್ಷಕ್ಕೆ ಬರತಕ್ಕಂತಹ ಕುಂಭಮೇಳ. ಹಾಗಾಗಿ ನಾವು 2019ರಲ್ಲಿ ಅರ್ಧ ಕುಂಭ ಮೇಳವನ್ನು ವೀಕ್ಷಿಸಿದ್ದೆವು, ಅದರಲ್ಲಿ ಪಾಲ್ಗೊಂಡಿದ್ದೆವು. ಈಗ ಮಹಾಕುಂಭಮೇಳ ಅಂತ, ಇದನ್ನು ಪೂರ್ಣ ಕುಂಭಮೇಳ ಅಂತ ಕರೆಯಬೇಕಾದಂತಹ ಸ್ಥಾನದಲ್ಲಿ ಮಹಾಕುಂಭಮೇಳ ಎಂಬುದಾಗಿ ಕರೀತಾ ಇದ್ದಾರೆ. ತ್ರಿವೇಣಿ ಸಂಗಮ ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಸ್ಥಾನ ಈ ಪ್ರಯಾಗರಾಜ ಅನ್ನುವಂತಹದ್ದಾಗಿದೆ. ಇದನ್ನು ಅಲಹಾಬಾದ್ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಇಂತಹ ದಿವ್ಯವಾಗಿರತಕ್ಕಂತಹ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಅನೇಕ ಭಾರತದ ಆದ್ಯಂತವಾಗಿ ಇರತಕ್ಕಂತಹ ದಿವ್ಯ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತಹ ನಮೂನಾ ಆಲಯಗಳನ್ನು ವೀಕ್ಷಿಸಬಹುದು. ವಿಶೇಷವಾಗಿ ತಿರುಪತಿ ದೇವಸ್ಥಾನದವರು ಈ ತಿರುಮಲ ಗಿರಿಯಲ್ಲಿ ನೆಲೆಸಿರತಕ್ಕಂತಹ ಸ್ವಾಮಿಯ ದಿವ್ಯವಾದಂತಹ ದೇಗುಲದ ನಮೂನಾ ಆಲಯವನ್ನು ಅಲ್ಲಿ ಸಿದ್ಧಪಡಿಸಿದ್ದಾರೆ. ಮಕರ ಸಂಕ್ರಾಂತಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಒಂದು ಪರ್ವಕಾಲ. ಇಂತಹ ಪರ್ವಕಾಲದಲ್ಲಿ ಮೊಟ್ಟ ಮೊದಲನೆಯ ಕುಂಭಮೇಳಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಮೃತ ಸ್ನಾನ ಅನ್ನತಕ್ಕಂತಹದ್ದು ಈಗ ಆಚರಿಸಲ್ಪಡ್ತಾ ಇದೆ. ದೇಶ ವಿದೇಶಗಳಿಂದ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿ ಭರಿತರಾಗಿ ಬಂದು ಈ ಕುಂಭಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೊಂದು ಧಾರ್ಮಿಕವಾಗಿರ್ತಕ್ಕಂತಹ, ಸಾಂಸ್ಕೃತಿಕವಾಗಿರ್ತಕ್ಕಂತಹ ಭಾರತೀಯ ಸನಾತನ ಧರ್ಮವನ್ನು ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮವಾಗಿದೆ. ಇಲ್ಲಿ ಯಾವ ದೇವರನ್ನು ವೀಕ್ಷಿಸುವುದೋ, ಆ ದೇವರ ದರ್ಶನವನ್ನು ಪಡೆದುಕೊಳ್ಳುವುದೋ ಮುಖ್ಯವಾಗಿರುವಂತಹ ಲಕ್ಷ್ಯ ಅಲ್ಲ. ಇಲ್ಲಿ ಮುಖ್ಯವಾದಂತಹ ಲಕ್ಷ್ಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಆಚರಿಸ್ತಕ್ಕಂತಹದ್ದು. ವಿಶಿಷ್ಟವಾದಂತಹ ಸ್ಥಾನಮಾನಗಳು ಪಂಚಭೂತಗಳಲ್ಲಿ ಇರುವಂತಹದ್ದಾಗಿದೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಜಲ, ನೀರಿಗೆ ಬಹಳ ಮುಖ್ಯವಾದಂತಹ ಸ್ಥಾನ. ಪ್ರತಿನಿತ್ಯ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವಂತಹ
ತೊಟ್ಟಿಯಲ್ಲಿರುವ ಬಕೆಟ್ನಲ್ಲಿರುವಂತಹ ನೀರಿನಲ್ಲಾದರೂ ಕೂಡ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂಬುದಾಗಿ ಪ್ರಾರ್ಥಿಸುತ್ತಾ ಆ ನೀರಿನಲ್ಲಿ ಗಂಗಾದಿ ಸಕಲ ತೀರ್ಥಂಗಳ ಸನ್ನಿಧಾನವನ್ನು ಪ್ರಾರ್ಥಿಸಿ ತನ್ಮುಖಾಂತರ ಸ್ನಾನವನ್ನು ಆಚರಿಸುವಂತಹದ್ದು ಭಾರತೀಯ ಸನಾತನ ಪದ್ಧತಿಯಾಗಿರುವಂತಹದ್ದಾಗಿದೆ. ಅಂತಹ ಆ ಪದ್ಧತಿಯ ವಿಶ್ವರೂಪವೇನೋ ಎಂಬುವಂತೆ ಇರುವಂತಹದ್ದು ಈ ಮಹಾ ಕುಂಭಮೇಳ. ಯಾಕಂದರೆ ದೇಶದ ವಿದೇಶದ ಭಕ್ತರೆಲ್ಲರೂ ಕೂಡ ಬೇರೆ ಬೇರೆ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಗ್ಗಟ್ಟನ್ನು ವೀಕ್ಷಿಸ್ತಾ ಇದ್ದಾರೆ. ವಿಧ ವಿಧವಾದಂತಹ ಸಂಸ್ಕೃತಿಗಳನ್ನು ಈ ಸಂದರ್ಭದಲ್ಲಿ ಪ್ರಯಾಗರಾಜದಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂತಹದ್ದಾಗಿದೆ. ಸ್ನಾನ ಆಕಾ ಮಾವೈ ಕೋನಸ್ನಾತಃ ಅಂತ ಹೇಳ್ತಾರೆ. ಸ್ನಾನವನ್ನು ಆಚರಿಸಲಿಕ್ಕೆ 4 ತಿಂಗಳುಗಳು ಬಹಳ ಮುಖ್ಯವಾದಂತಹದ್ದು. ಆಷಾಢ ಮಾಸ, ಕಾರ್ತೀಕ ಮಾಸ, ವೈಶಾಖ ಮಾಸ ಹಾಗೂ ಮಾಘ ಮಾಸ. ಈ 4 ಮಾಸಗಳಲ್ಲಿ ಸ್ನಾನಕ್ಕೆ ಬಹಳ ವಿಶಿಷ್ಟವಾದಂತಹ ಸ್ಥಾನಮಾನಗಳಿರುವಂತಹದ್ದಾಗಿದೆ. ಅದರಲ್ಲಿ ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇರತಕ್ಕಂಥದ್ದು ಈ ವಿಶಿಷ್ಟವಾದ ಮಾಘ ಮಾಸ. ಈ ಮಾಘ ಮಾಸದಲ್ಲಿ ಸಜ್ಜನರೆಲ್ಲರೂ ಕೂಡ ವಿಶೇಷವಾಗಿ ಈ ಸ್ನಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಯಾವುದೇ ಒಂದು ಮುಖ್ಯವಾದಂತಹ ಕಾರ್ಯವನ್ನು ಅನೇಕ ದಿನಗಳ ಗಟ್ಟಲೆ ಇರತಕ್ಕಂತಹ ಕಾರ್ಯವನ್ನು ಮಾಡಿದಾಗ ಕಟ್ಟ ಕಡೆಯಲ್ಲಿ ನಾವು ಅವಭೃತ ಸ್ನಾನ ಅಂತನ್ನುವಂತಹ ವಿಚಾರವನ್ನು ನಡೆಸ್ಕೊಳ್ತೇವೆ. ಅಂದರೆ ಆ ಕಾರ್ಯಕ್ರಮದ ಸಂಪೂರ್ಣ ಫಲ ಯಜಮಾನನಿಗೆ ಬರಬೇಕು ಎಂಬುದಾಗಿ ಅಲ್ಲಿ ನಡೆದಿರತಕ್ಕಂತಹ ಎಲ್ಲ ಕಾರ್ಯಕ್ರಮದ ಪುಣ್ಯ ವಿಶೇಷವನ್ನು ಕಲಶದಲ್ಲಿ, ಆ ಕಲಶ ಅಂದರೆ ಕುಂಭ, ಆ ಕುಂಭದಲ್ಲಿ ನಾವು ಇರುವಂತಹ ನೀರು ಆ ನೀರಿನಲ್ಲಿ ಪ್ರವೇಶಿಸುವಂತೆ ಮಾಡಿ ಆ ನೀರಿನಿಂದ ಯಜಮಾನನಿಗೆ ಅಭಿಷೇಕವನ್ನು ಮಾಡತಕ್ಕಂತಹದ್ದು. ಆ ರೀತಿಯಾಗಿ ಅಭಿಷೇಕವನ್ನು ಆಚರಿಸಿದಾಗ ಯಜಮಾನ ಮಾಡಿದಂತಹ ಆ ಕೆಲಸ ಏನಿದೆ, ಮಾಡಿದಂತಹ ಕರ್ತವ್ಯ ಏನಿದೆ, ಯಜ್ಞ ಯಾಗಾದಿಗಳು, ಅದರ ಪೂರ್ಣ ಫಲವನ್ನು ಪಡೆಯತಕ್ಕಂಥವನಾಗ್ತಾನಂತೆ. ಸಜ್ಜನರೆಲ್ಲರೂ ಕೂಡ ಈ ಕುಂಭಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾಗ ಸಾಧುಗಳು, ಅಘೋರಿಗಳು, ಸಾಮಾನ್ಯ ಭಕ್ತರು, ವಿವಿಧ ಪೀಠಾಧಿಪತಿಗಳು ಎಲ್ಲರೂ ಕೂಡ ಸೇರಿ ಈ ವಿಶಿಷ್ಟವಾದಂತಹ ಕುಂಭಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ನಾನವನ್ನು ಆಚರಿಸ್ತಾ ಇದ್ದಾರೆ. ಯತಿ ಶ್ರೇಷ್ಠರು ಯಾವಾಗಲಾದರೂ ಕೂಡ ನದಿ ಸ್ನಾನಕ್ಕೆ ಹೋಗಿದ್ದು ಅಂತಾದರೆ ಅವರ ಕೈಯಲ್ಲಿರ್ತಕ್ಕಂತಹ ದಂಡ, ಆ ದಂಡದ ಉದಕವನ್ನು, ದಂಡೋದಕವನ್ನು ತಮ್ಮೊಂದಿಗೆ ಬಂದಿರತಕ್ಕಂತಹ ಭಕ್ತರೇನಿರ್ತಾರೆ, ತಮ್ಮೊಂದಿಗೆ ಸ್ನಾನದಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹ ಭಕ್ತರೇನಿರ್ತಾರೋ ಆ ಭಕ್ತರಿಗೆ ಆ ದಂಡೋದಕದ ಪ್ರೋಕ್ಷಣೆಯನ್ನು ಮಾಡತಕ್ಕಂತಹದ್ದನ್ನು ನಾವು ವೀಕ್ಷಿಸ್ತೇವೆ. ಯಾಕೆ ಅಂದರೆ ಯತಿವರೇಣ್ಯರು ಯಾವ ತಪಸ್ಸನ್ನು ಗೈತಾ ಇರ್ತಾರೆ, ಯಾವ ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ, ಆ ಎಲ್ಲ ಅನುಷ್ಠಾನದ ತಪಸ್ಸಿನ ಶಕ್ತಿ ದಂಡದಲ್ಲಿರುವಂತಹದ್ದಾಗ್ತದೆ. ಅವರ ಸ್ಪರ್ಶದಿಂದ ಆ ದಂಡದ ಮತ್ತು ಆ ನೀರಿನ ಉದಕದ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದಂತೆಯೇ ಆ ಶಕ್ತಿಯ ಪ್ರಸಾರ ಉಳಿದ ಸಾಮಾನ್ಯ ಭಕ್ತರಲ್ಲಿಯೂ ಕೂಡ ಆಗುವಂತಹದ್ದಾಗ್ತದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಮುಖ್ಯವಾಗಿರುವಂತಹದ್ದು ನೀರು. ನೀರನ್ನು ಜೀವನ ಅಂತ ಕರೀತಾರೆ. ಜೀವನಂ ಭುವನಂ ವನಂ ಎಂಬುದಾಗಿ. ಅಂತಹ ಪ್ರತಿಯೊಬ್ಬ ಪ್ರಾಣಿಯ ಜೀವನವೇ ಈ ನೀರಾಗಿರುವಂತಹದ್ದಾಗಿದೆ. ಹಾಗಾಗಿ ಆ ನೀರು ಯಾರಾದರೂ ಕೂಡ ಮೂರ್ಛೆ ಹೋಗಿದ್ದರೂ ಕೂಡ ಪುನಃ ಅವರನ್ನು ಉಜ್ಜೀವನಗೊಳಿಸಬೇಕು ಅಂತಾದರೆ ನೀರ ಪ್ರೋಕ್ಷಣೆಯನ್ನು ಮಾಡ್ತೇವೆ, ನೀರನ್ನು ಸಿಂಪಡಿಸ್ತೇವೆ, ಆಗ ಪುನಃ ಎಚ್ಚೆತ್ತುಕೊಳ್ತಾರೆ. ಹಾಗಾಗಿ ಜೀವನವನ್ನು ತಂದು ಕೊಡತಕ್ಕಂತಹ, ಜೀವನವನ್ನು ನಡೆಸ್ತಕ್ಕಂತಹ, ನಾವೀಗ ನೋಡ್ತಾ ಇರತಕ್ಕಂತಹ ಈ ಪಾಂಚಭೌತಿಕವಾದಂತಹ ಶರೀರ, ಅದರಲ್ಲಿಯೂ ಕೂಡ ಪೃಥ್ವಿಯ ಸ್ಥಾನ ಅತ್ಯಧಿಕವಾಗಿರುವಂತಹದ್ದಾಗಿದೆ ಈ ಶರೀರದಲ್ಲಿ. ಅದರಲ್ಲಿಯೂ ಕೂಡ ನಾವು ಸ್ವಲ್ಪ ಚಿಂತನೆಯನ್ನು ಮಾಡಿದ್ದು ಅಂತಾದರೆ ಉಳಿದ
ಪಂಚಭೂತಗಳ ಪೈಕಿ ನಾವು ವಿಶೇಷವಾಗಿ ಈ ಶರೀರದಲ್ಲಿ ನೀರಿನ ಅಂಶವನ್ನು ಅಧಿಕವಾಗಿ ಕಾಣ್ತೇವಂತೆ. ಅದಕ್ಕಾಗಿಯೇ ಶಾಸ್ತ್ರದಲ್ಲಿಯೂ ಕೂಡ ಅಪಶಬ್ದದ ಪ್ರಯೋಗವನ್ನು ಮಾಡಿರ್ತಕ್ಕಂತಹದ್ದು. ಪಂಚಾಮ್ಯಾಮಾಹೂತ ವಾಪಃ ಪುರುಷ ವಚಸೋ ಭವಂತಿ ಎಂಬುದಾಗಿ ಶಾಸ್ತ್ರದಲ್ಲಿ ಬರುವಂತಹದ್ದು. ವೇತ್ಥ ಕಿಂ, ನೀನು ತಿಳ್ಕೊಂಡಿದ್ದೀಯಾ, 5ನೆಯ ಅಗ್ನಿಯಲ್ಲಿ ಆಹುತಿಸಲ್ಪಡತಕ್ಕಂತಹ ನೀರು ಪುರುಷ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾನೆ, ಅದರ ಬಗ್ಗೆ ಗೊತ್ತುಂಟಾ ಅಂತ ಪ್ರಶ್ನೆಯನ್ನು ಮಾಡ್ತಕ್ಕಂತಹ ಸಂದರ್ಭ. ಯಾಕೆ ಅಪಶಬ್ದದ ಪ್ರಯೋಗವನ್ನು ಮಾಡಿದ್ದಾರೆ? ಪಂಚಭೂತಗಳಿಂದ ಕೂಡಿರ್ತಕ್ಕಂತಹದ್ದು ಈ ಶರೀರ ಅಂತ ಆದರೆ ಆ ಪಂಚಭೂತಗಳ ಹೆಸರು ಕೂಡ ಇರಬೇಕಿತ್ತು. ಆದರೆ ನೀರಿನದ್ದು ಮಾತ್ರ ಸ್ವೀಕರಣ ಯಾಕಾಗಿದೆ ಅಂದರೆ ಅದು ಅತ್ಯಧಿಕವಾಗಿ ಇರುವಂತಹದ್ದಾಗಿದೆ ಈ ಶರೀರದಲ್ಲಿ. ಹಾಗಾಗಿ ಅವನನ್ನು, ಆ ಶರೀರವನ್ನು ನಾವು ಅಪಶಬ್ದದಿಂದ, ಜೀವನನ್ನು ಅಪಶಬ್ದದಿಂದ ಕರೆಯತಕ್ಕಂತಹದ್ದನ್ನು ನಾವು ಶಾಸ್ತ್ರದಲ್ಲಿ ನೋಡ್ತೇವೆ. ಹಾಗಾಗಿ ಅಂತಹ ಆ ನೀರಿಗೆ ಶಕ್ತಿ ಅನ್ನತಕ್ಕಂತಹದ್ದು ಸಾಧು ಸಜ್ಜನರೆಲ್ಲರೂ ಕೂಡ ಬಂದು ಸ್ನಾನವನ್ನು ಗೈಯುವುದರ ಮುಖಾಂತರ ಬರುವಂತಹದ್ದಾಗ್ತದೆ. ವಸ್ತುತಃ ನಾವು ನೋಡ್ತಾ ಇರತಕ್ಕಂತಹ ಈ ಗಂಗಾ ಮತ್ತು ಯಮುನಾ ನಂತರ ಸರಸ್ವತಿ ಮೂರೂ ನದಿಗಳು ಕೂಡ ಇಲ್ಲಿ ಸಂಗಮವಾಗಿರುವಂತಹ ಸ್ಥಾನವಾಗಿದೆ. ಗುಪ್ತಗಾಮಿನಿಯಾಗಿ ಸರಸ್ವತಿ ಇರುವಂಥವಳಾಗಿದ್ದಾಳೆ. ಇನ್ನು ಗಂಗೆ ವಿಷ್ಣು ಪಾದದಿಂದ ಉದ್ಭವಿಸಿರ್ತಕ್ಕಂಥವಳು, ವಿಷ್ಣು ಪಾದೋದಕ ಅಂತ ಕರೀತಾರೆ. ಅಂತಹ ಆ ಗಂಗೆ ಹಿಮಾಲಯದಿಂದ ಬಂದಿರತಕ್ಕಂತಹದ್ದು. ಅಲ್ಲಿಯೇ ಹಿಮಾಲಯದಲ್ಲಿಯೇ ಯಮುನೋತ್ರಿ ಅನ್ನತಕ್ಕಂತಹದ್ದು ಉದ್ಭವ ಸ್ಥಾನ. ಆ ಯಮುನೋತ್ರಿ, ಗಂಗೋತ್ರಿ, ನಂತರ ಸರಸ್ವತಿ, ಈ ಮೂರು ಶ್ರೇಷ್ಠವಾಗಿರತಕ್ಕಂತಹ ನದಿಗಳ ಸಂಗಮ ಸ್ಥಾನವೇ ಈ ಪ್ರಯಾಗರಾಜ. ಇಂತಹ ಪ್ರಯಾಗರಾಜದಲ್ಲಿ ಕುಂಭಮೇಳ, ಮಹಾಕುಂಭಮೇಳ ಅಂತ ಕರೀತಾ ಇದ್ದಾರೆ. ಪೂರ್ಣ ಕುಂಭಮೇಳ ನಡೀತಾ ಇರುವಂತಹದ್ದಾಗಿದೆ. ಈ ಪೂರ್ಣ ಕುಂಭಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕಾಗಿಯೇ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಬಂದ ಆ ಭಕ್ತರು ಈ ತೀರ್ಥದಲ್ಲಿ ಸ್ನಾನವನ್ನು ಆಚರಿಸುವಂತಹದ್ದು, ತಮ್ಮ ಹಿರಿಯರಿಗೆ ಏನಾದರೂ ಕೂಡ ವಿಶೇಷವಾಗಿ ಸದ್ಗತಿಯನ್ನು ಉಂಟು ಮಾಡಬೇಕು ಅಂತಾದರೆ ತರ್ಪಣಾದಿಗಳನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಇಂದು ಮೊಟ್ಟ ಮೊದಲನೆಯ ಅಮೃತ ಸ್ನಾನದ ಸಮಯ ಇದಾಗಿದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಗಂಗೆಯ ಮುಖಾಂತರ, ಗಂಗೆಯ ಅಂತರ್ಯಾಮಿಯಾಗಿ ನಾವು ಭಜಿಸೋಣ. ಶಿವನ ಜಟಾಜೂಟದಲ್ಲಿ ವಿರಾಜಿಸ್ತಕ್ಕಂಥವಳು ಗಂಗೆ, ವಿಷ್ಣು ಪದೋದ್ಭವಳಾಗಿರ್ತಕ್ಕಂಥವಳು. ಭೂಮಿಗೆ ಬರಲಿಕ್ಕಾಗಿ ಈ ಗಂಗೆಯ ವೇಗವನ್ನು ತಡೀಲಿಕ್ಕಾಗುವುದಿಲ್ಲ ಅಂತಂದು ಹೇಳಿ ಭಗೀರಥ ಶಿವನನ್ನು ತಪಸ್ಸು ಮಾಡಿದರೆ, ಶಿವ ತನ್ನ ಜಟೆಯ ಮಧ್ಯದಲ್ಲಿ ಆ ಗಂಗೆಯನ್ನು ಬಂಧಿಸಿ ಸ್ವಲ್ಪ ಜಾಗವನ್ನು ಮಾಡಿ ಭೂಮಿಗೆ ಬರುವಂತೆ ಮಾಡಿರ್ತಕ್ಕಂತಹದ್ದು. ವಿಧ ವಿಧವಾಗಿರತಕ್ಕಂತಹ ಸಾಧು ಸಜ್ಜನರು, ಸನ್ಯಾಸಿಗಳು ಈ ಅಮೃತ ಸ್ನಾನದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥವರಾಗಿದ್ದಾರೆ. ಇದೊಂದು ಅದ್ಭುತವಾಗಿರತಕ್ಕಂತಹ ಒಗ್ಗಟ್ಟನ್ನು ಸಾರಿ ಹೇಳುವಂತಹ ಕಾರ್ಯಕ್ರಮವಾಗಿದೆ. ಒಬ್ಬರು ಅಂತಲ್ಲ, ಹೈಂದವ ಸಂಪ್ರದಾಯ ಪುನರುಜ್ಜೀವನ ಮೇಲಿಂದ ಮೇಲೆ ಆಗುವುದಕ್ಕೆ ಇಂತಹ ಅನೇಕ ಉತ್ಸವಗಳು ಕಾರಣೀಭೂತವಾದಂಥವುಗಳಾಗ್ತಾ ಇದ್ದಾವೆ. ತಿಳಿಯದ ಹಾಗೆ ನಮ್ಮ ಸಂಸ್ಕೃತಿ ಏನು, ನಮ್ಮ ಆಚರಣೆ ಏನು, ಅದರ ಬಗ್ಗೆ ಅರಿವು ಇಲ್ಲದ ಹಾಗೆ ಏನಾದರೂ ಕೂಡ ಯಾರಾದರೂ ಎಲ್ಲಾದರೂ ಜೀವಿಸ್ತಾ ಇದ್ದರೆ ಈ ಕುಂಭಮೇಳ ಅನ್ನತಕ್ಕಂತಹ ಉತ್ಸವ ಏನಿದೆ, ಇದು ಅವರೆಲ್ಲರಲ್ಲಿಯೂ ಕೂಡ ನಮ್ಮ ಸನಾತನವಾದಂತಹ ಈ ಹಿಂದೂ ಧರ್ಮದ ಜಾಗೃತಿಯನ್ನು ಉಂಟು ಮಾಡುವಂತಹದ್ದಾಗ್ತಾ ಇದೆ. ಸ್ನಾನ ಅನ್ನತಕ್ಕಂತಹದ್ದು ಶುದ್ಧಿಗೆ ಮುಖ್ಯವಾದಂತಹ ಸಾಧನವಾಗಿದೆ. ಈ ಸಾಮಾನ್ಯವಾದ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿಯೂ ಕೂಡ ನಾವು ಸ್ನಾನವನ್ನು ಆಚರಿಸ್ತೇವೆ.
ಆ ಸ್ನಾನಾಚರಣೆಯಿಂದ ಶರೀರದ ಮೇಲ್ಭಾಗದಲ್ಲಿರತಕ್ಕಂತಹ ಕೊಳೆಯನ್ನು ನಾವು ದೂರ ಮಾಡಿಕೊಳ್ಳಬಹುದೇ ಹೊರತು ಒಳಗಡೆ ಇರತಕ್ಕಂತಹ ಕೊಳೆಯನ್ನು ದೂರ ಮಾಡಿಕೊಳ್ಳಬೇಕು ಅಂತಾದರೆ ನೀರಿನಲ್ಲಿ ವಿಶೇಷವಾದಂತಹ ಶಕ್ತಿ ಇರಬೇಕು. ಸಾಧು ಸಜ್ಜನರ ತಪಸ್ಸಿನ ಪ್ರಭಾವದಿಂದ ಕೂಡಿರುವಂತಹದ್ದಾಗಿರಬೇಕು ಆ ನೀರು. ಅದಕ್ಕಾಗಿಯೇ ಅಂತಹ ಒಂದು ಅನುಸಂಧಾನ ಬರಲಿಕ್ಕಾಗಿಯೇ ಮಾಡ್ತಕ್ಕಂಥ ऐसा लग रहा है बिल्कुल एक बहुत भव्य हम एक महाकुंभ में जो आए हैं, बहुत अच्छा हमको लग रहा है। और स्नान करके तन को पवित्र तो सभी लोग करते हैं, ये पर्व है आत्मा को मन को पवित्र करने का। और इसी उद्देश्य से हम यहाँ पे आए हैं कि हम हमारी आत्मा को हमारे मन को पवित्र करके और प्रभु के शरण में होते हुए उनका नाम लेते हुए आगे का जीवन बिताएं और सभी भक्तों की सारी मनोकामनाएं पूर्ण हो यहाँ से। इसी के साथ ही हम यहाँ पे जय गंगा मैया की जय गंगा मैया। अलग अलग दिशाओं से अलग अलग शहरों से श्रद्धालु
ಸೂರ್ಯಗ್ರಹೇ ಕುರುಕ್ಷೇತ್ರೇ ಕಾರ್ತಿಕ್ಯಾಂ ಚ ತ್ರಿಪುಷ್ಕರೇ ಮಾಘಮಾಸೆ ಪ್ರಯಾಗೇ ಚ ಯಸ್ನಾಯಾತ್ ಸೋತಿ ಪುಣ್ಯವಾನ್ ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಸೂರ್ಯಗ್ರಹಣ ಸಮಯದಲ್ಲಿ, ಕುರುಕ್ಷೇತ್ರದಲ್ಲಿ, ಕಾರ್ತೀಕ ಮಾಸದಲ್ಲಿ, ತ್ರಿಪುಷ್ಕರ ಕ್ಷೇತ್ರದಲ್ಲಿ ಏನು ಸ್ನಾನವನ್ನು ಮಾಡಿದರೆ ಫಲ ಬರುತ್ತದೆಯೋ ಅಂತಹ ಫಲ, ಅದಕ್ಕಿಂತಲೂ ಅತ್ಯಧಿಕವಾದಂತಹ ಫಲ ಪುಷ್ಯ ಮಾಘ ಮಾಸದಲ್ಲಿ ನಾವು ಪ್ರಯಾಗ ರಾಜದಲ್ಲಿ ಸ್ನಾನವನ್ನು ಮಾಡಿದ್ದು ಅಂತಾದರೆ ಅಂತಹ ವಿಶಿಷ್ಟವಾದ ಫಲವನ್ನು ಪಡೆಯತಕ್ಕಂಥವರಾಗ್ತೇವೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಸಾಧು ಸಜ್ಜನರು ತಮ್ಮ ತಮ್ಮ ಗುಂಪನ್ನು ವಿಶೇಷವಾಗಿ ಮುನ್ನಡೆಸುತ್ತಾ ಆ ಗುಂಪಿಗೆ ಮುಖ್ಯಸ್ಥರಾಗಿರ್ತಾರೋ ಅವರು ಬರ್ತಾ ಇದ್ದಾರೆ, ಅವರ ಅನುಯಾಯಿಗಳು ಹಿಂಭಾಗದಲ್ಲಿ, ಹೀಗೆ ವಿಧ ವಿಧವಾದಂತಹ ಸಾಧು ಸಜ್ಜನರ ಸಮೂಹ ಈ ಪ್ರಯಾಗ ರಾಜ್ಯದಲ್ಲಿ ಈ ಮಹಾಕುಂಭ ಪರ್ವ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ಸಂಗಮದಲ್ಲಿ ಸ್ನಾನವನ್ನು ಆಚರಿಸಲಿಕ್ಕಾಗಿ ನಂದಿದ್ವಾರ ಎಂಬುದಾಗಿ ಕರೆಸಿಕೊಳ್ಳಲ್ಪಡತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಒಂದು ಸ್ಥಾನ, ಅಂತಹ ಆ ಸ್ಥಾನದಲ್ಲಿ ಪ್ರವೇಶಿಸ್ತಾ ಇರುವಂತಹದ್ದಾಗಿದೆ. ಪ್ರಯಾಗ ರಾಜ ವಿಶೇಷವಾಗಿರತಕ್ಕಂತಹ ಪುಣ್ಯವನ್ನು ತಂದುಕೊಡತಕ್ಕಂತಹ ಕ್ಷೇತ್ರವಾಗಿದೆ. ಸಾಮಾನ್ಯ ಸಮಯದಲ್ಲಿಯೇ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸ್ನಾನ ವಿಶಿಷ್ಟವಾಗಿರುವಂತಹದ್ದು. ಇನ್ನು ಈ ಮಹಾಕುಂಭ ಸಂದರ್ಭದಲ್ಲಾದರೆ ಅದಕ್ಕೆ ಹೇಳಲಿಕ್ಕೇ ಪ್ರತ್ಯೇಕವಾದಂತಹ ವಿಚಾರ ಏನಿಲ್ಲ. ಅತ್ಯಧಿಕವಾದಂತಹ ಪುಣ್ಯವನ್ನು ಕೊಡುತ್ತದೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಕ್ಷೇತ್ರ ಈ ಪ್ರಯಾಗ ರಾಜ. ಇಂತಹ ಕ್ಷೇತ್ರದಲ್ಲಿ ವಿಧ ವಿಧವಾಗಿರತಕ್ಕಂತಹ ಅನೇಕ ದಳಗಳು ತಮ್ಮ ತಮ್ಮ ಸದಸ್ಯರೊಂದಿಗೆ ಬರುತ್ತಾ ಈ ಕುಂಭ ಸ್ನಾನವನ್ನು ಆಚರಿಸ್ತಕ್ಕಂತಹದ್ದು ನಾವು ನೋಡ್ತಾ ಇದ್ದೇವೆ. ಲೌಕಿಕವಾದಂತಹ ಜೀವನದಿಂದ ಬಹಳ ದೂರದಲ್ಲಿರತಕ್ಕಂತಹವರು ಹಿಮಾಲಯದ ತಪ್ಪಲುಗಳಲ್ಲಿ ಇದ್ದುಕೊಂಡು ತಪಸ್ಸನ್ನು ಆಚರಿಸುತ್ತಾ ವಿಶೇಷವಾಗಿ ಭಗವಂತನ ಧ್ಯಾನವನ್ನೇ ಮಾಡುತ್ತಾ ತಮ್ಮ ಈ ಶರೀರವನ್ನು ಭಗವಂತನ ತತ್ವಜ್ಞಾನವನ್ನು ಸಂಪಾದಿಸುವುದಕ್ಕಾಗಿಯೇ ಸಾಧನೆಯನ್ನಾಗಿ ಮಾಡಿಕೊಂಡಿರತಕ್ಕಂತಹ ಅನೇಕ ಸಾಧು ಸಜ್ಜನರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ನಾವೆಲ್ಲರೂ ಕೂಡ ಈ ಪ್ರಯಾಗರಾಜದಲ್ಲಿ ನಾವು ವೀಕ್ಷಿಸ್ತಾ ಇದ್ದೇವೆ. ದೇಶದ ನಾನಾ ಮೂಲೆಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ದೇಗುಲಗಳೇನಿದ್ದಾವೋ ಅವುಗಳ ನಮೂನಾ ಆಲಯಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ. ಇಂತಹ ವಿಶಿಷ್ಟವಾಗಿರತಕ್ಕಂತಹ ಆಲಯಗಳ ದರ್ಶನವನ್ನು ಕೂಡ ಪಡೆದುಕೊಳ್ಳುತ್ತಾ ಒಂದೇ ಕ್ಷೇತ್ರದಲ್ಲಿಯೇ ತಿರುಮಲ ತಿಮ್ಮಪ್ಪನನ್ನು ಕೂಡ ಸ್ಮರಿಸ್ತಾರೆ, ಮಹಾಕಾಲೇಶ್ವರನನ್ನು ಕೂಡ ಸ್ಮರಿಸ್ತಕ್ಕಂತಹದ್ದು, ಕಾಶಿ ವಿಶ್ವನಾಥನನ್ನು ಕೂಡ ಸ್ಮರಿಸುವಂತಹ ಭಾಗ್ಯ, ಅಯೋಧ್ಯ ರಾಮನನ್ನು ಕೂಡ ಸ್ಮರಿಸುವ ಭಾಗ್ಯ, ಹೀಗೆ ವಿಧ ವಿಧವಾಗಿರ್ತಕ್ಕಂತಹ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳೇನಿದ್ದಾವೆ ಅಲ್ಲಿ ನೆಲೆಸಿರತಕ್ಕಂತಹ ಭಗವಂತನನ್ನು ಸ್ಮರಿಸಲಿಕ್ಕೆ ಅನುಕೂಲವಾಗುವಂತೆ ನಮೂನಾ ಆಲಯಗಳನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಸ್ನಾನವನ್ನು ಆಚರಿಸಿದ ನಂತರ ತಮಗೆ ಇಷ್ಟವಾಗಿರತಕ್ಕಂತಹ ದೈವವನ್ನು ಅಥವಾ ತಮ್ಮ ಮನಸ್ಸಿಗೆ ಆನಂದವನ್ನು ನೀಡತಕ್ಕಂತಹ ಅನೇಕ ವಿಧವಾಗಿರತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ, ಯಾತ್ರೆಯನ್ನು ಮಾಡುವುದರ ಮುಖಾಂತರ ಪುಣ್ಯ ಸಂಪಾದನೆಯನ್ನು ಮಾಡುತ್ತಾ ತಮ್ಮ ತನುವಿನ ಶುದ್ಧತೆಯನ್ನು ಒಂದಲ್ಲ ಅದರೊಂದಿಗೇ ಮನಸ್ಸಿನ ಶುದ್ಧತೆಯನ್ನು, ಆತ್ಮದ ಶುದ್ಧತೆಯನ್ನು ಕೂಡ ಸಂಪಾದಿಸ್ತಾ ಇರತಕ್ಕಂತಹ ಒಂದು ಸಂದರ್ಭ ಭಕ್ತರಲ್ಲಿ ನಾವು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಈ ವಿಶಿಷ್ಟವಾದಂತಹ ಉತ್ಸವ ಮಹಾಕುಂಭ ಅಥವಾ ಪೂರ್ಣ ಕುಂಭ ಮಹೋತ್ಸವ. ಇಂತಹ ಕುಂಭ ಮಹೋತ್ಸವ ಸಂದರ್ಭದಲ್ಲಿ ಸ್ನಾನಕ್ಕೆ ವಿಶೇಷವಾಗಿರತಕ್ಕಂತಹ ಫಲವನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಸಹಸ್ರೇ ಕಾರ್ತಿಕೆ ಸ್ನಾನಂ ಮಾಘೆ ಸ್ನಾನಶತಾನಿ ಚ ವೈಶಾಖೆ ನರ್ಮದಾ ಸ್ನಾನಂ ಕುಂಭ ಸ್ನಾನೇನ ತತ್ಫಲಂ ಅಂತ ಹೇಳ್ತಾ ಇದ್ದಾರೆ. ಸಾವಿರಾರು ಕಾರ್ತೀಕ ಮಾಸಗಳ ಸ್ನಾನವನ್ನು ಆಚರಿಸಿದರೆ ಏನು ಫಲ ಬರಬೇಕೋ, ನೂರಾರು
ಮಾಘ ಮಾಸದ ಸ್ನಾನವನ್ನು ಆಚರಿಸಿದರೆ ಏನು ಫಲವೋ, ವೈಶಾಖ ಮಾಸದಲ್ಲಿ ನರ್ಮದಾ ನದಿ ಸ್ನಾನವನ್ನು ಮಾಡಿದರೆ ಯಾವ ಫಲ ಬರಬೇಕೋ ಅಂತಹ ಫಲ ಈ ಕುಂಭ ಸ್ನಾನದಿಂದ ವ್ಯಕ್ತಿಗೆ ಉಂಟಾಗುವಂತಹದ್ದಾಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಸಹಸ್ರೇ ಕಾರ್ತಿಕೆ ಸ್ನಾನಂ ಮಾಘೆ ಸ್ನಾನ ಶತಾನಿ ಚ ವೈಶಾಖೆ ನರ್ಮದಾ ಸ್ನಾನಂ ಕುಂಭ ಸ್ನಾನೇನ ತತ್ಫಲಂ ಅಂತ ತಿಳಿಸ್ತಾ ಇದ್ದಾರೆ. ಇಂತಹ ಕುಂಭ ಮಹಾಪರ್ವ, ಅದರಲ್ಲಿ ಸ್ನಾನವನ್ನು ಆಚರಿಸ್ತಕ್ಕಂತಹದ್ದು ಪಾಪ ತಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡುವಂತಹದ್ದು, ದುಃಖವನ್ನು ನಿವೃತ್ತಿ ಮಾಡತಕ್ಕಂತಹದ್ದು, ಹಾಗೆ ಪರಮಾತ್ಮನನ್ನು ಸೇರಲಿಕ್ಕೆ ವಿಶೇಷವಾದ ಯೋಗ್ಯತೆಯನ್ನು ವ್ಯಕ್ತಿಯಲ್ಲಿ ಉಂಟು ಮಾಡಿಕೊಡ್ತಕ್ಕಂತಹದ್ದು. ಆದ್ದರಿಂದ ಈ ಕುಂಭ ಸ್ನಾನಕ್ಕೆ ಬಹಳ ವಿಶಿಷ್ಟವಾದಂತಹ ಸ್ಥಾನಮಾನಗಳಿರುವಂತಹದ್ದಾಗಿದೆ. ಕುಂಭ ಅನ್ನುವ ಪದದ ಅರ್ಥವನ್ನು ಆಲೋಚನೆ ಮಾಡುವುದು ಅಂತಾದರೆ, ಕುಂಭ ಅಂದಾಗ ಕುತ್ಸಿತಂ ಅಂತ ಹೇಳ್ತಾರೆ. ಉಂಭತಿ ದೂರಯತಿ, ನಮ್ಮಲ್ಲಿರ್ತಕ್ಕಂತಹ ಕುತ್ಸಿತವಾದಂತಹ ಆಲೋಚನೆಗಳನ್ನೆಲ್ಲವನ್ನು ಕೂಡ, ಪಾಪಮಯವಾಗಿರ್ತಕ್ಕಂತಹ ಕುವಿಚಾರಗಳನ್ನೆಲ್ಲವನ್ನು ಕೂಡ ದೂರ ಮಾಡತಕ್ಕಂತಹದ್ದು ಏನಿದೆಯೋ ಅದೇ ಈ ಕುಂಭ ಪರ್ವ. ಇಂತಹ ಕುಂಭ ಸ್ನಾನವನ್ನು ಆಚರಿಸುತ್ತಾ, ಕುಂಭ ಪರ್ವದಲ್ಲಿ ಪಾಲ್ಗೊಳ್ಳುತ್ತಾ ಭಕ್ತರೆಲ್ಲರೂ ಕೂಡ ವಿಶೇಷವಾದಂತಹ ಆ ಭಗವಂತನ ಸನ್ನಿಧಾನವನ್ನು ಪಡೆಯಲಿಕ್ಕೆ, ಭಗವಂತನ ಜ್ಞಾನವನ್ನು ಪಡೆಯಲಿಕ್ಕೆ ಮುಖ್ಯವಾಗಿರ್ತಕ್ಕಂತಹ ಮನಸ್ಸಿನ ಶುದ್ಧಿಯನ್ನು ಉಂಟು ಮಾಡಿಕೊಳ್ತಾ ಇದ್ದಾರೆ, ಆತ್ಮದ ಶುದ್ಧಿಯನ್ನು ಉಂಟು ಮಾಡಿಕೊಳ್ತಾ ಇದ್ದಾರೆ. ಕುಂಭ ಮಹಾಪರ್ವ ಮೊದಲಾದಂತಹವುಗಳೇನಿದೆ ಇದು ಅನಾದಿಯಾಗಿರುವಂತಹದ್ದಾಗಿದೆ, ಐತಿಹಾಸಿಕವಾಗಿರುವಂತಹದ್ದಾಗಿದೆ. ಸೃಷ್ಟಿಯ ಮೊದಲಿಗೆ ಸೃಷ್ಟಿಕರ್ತನಾದಂತಹ ಭಗವಂತ ಬ್ರಹ್ಮ, ಅವನು ಈ ಕಶ್ಯಪ ಮತ್ತು ದಕ್ಷ ಮೊದಲಾದಂತಹವರ ಮನಸ್ಸಿನ ಸಂಕಲ್ಪದಿಂದ ಉಂಟಾಗಿರತಕ್ಕಂತಹದ್ದಿದಾಗಿದೆ. ಮಾನಸಿಕವಾಗಿರ್ತಕ್ಕಂತಹ ಪುತ್ರರು ಅವರು ಲೋಕದ ಸೃಷ್ಟಿಯನ್ನು ಮಾಡಲಿಕ್ಕಾಗಿ ತಿಳಿಸ್ತಾ ಇದ್ದಾರೆ. ಆಗ ದಕ್ಷ ಪ್ರಜಾಪತಿ ಅನೇಕ ಕನ್ಯೆಯರಿಗೆ ಜನ್ಮವನ್ನು ನೀಡಿರ್ತಕ್ಕಂಥವನಾಗಿದ್ದಾನೆ. ಅಂತಹ ಆ ವಿಶಿಷ್ಟವಾದಂತಹ ಕನ್ಯೆಯರಿಗೆಲ್ಲರಿಗೂ ಕೂಡ ದಕ್ಷ ಪ್ರಜಾಪತಿ ನಂತರ ಕಶ್ಯಪ ಪ್ರಜಾಪತಿಯೊಂದಿಗೆ ವಿವಾಹವನ್ನು ಮಾಡ್ತಕ್ಕಂತಹದ್ದು. ಕಶ್ಯಪ ದಿತಿ ಹಾಗೂ ಅದಿತಿ ಅನ್ನತಕ್ಕಂಥವರನ್ನು ವಿವಾಹ ಮಾಡಿಕೊಳ್ತಾರೆ. ದಿತಿಯಲ್ಲಿ ಹುಟ್ಟಿರ್ತಕ್ಕಂಥವರೇ ದೈತ್ಯರು, ನಂತರ ಅದಿತಿಯಲ್ಲಿ ಹುಟ್ಟಿದಂಥವರೇ ದೇವತೆಗಳು. ಹೀಗೆ ದೇವತೆಗಳು ಮತ್ತು ದೈತ್ಯರು ಇವರೀರ್ವರೂ ಕೂಡ ಇರುವಂಥವರಾಗ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡುತ್ತಾ ಈ ವಿಶಿಷ್ಟವಾದಂತಹ ಕುಂಭ ಪರ್ವ ಅನ್ನತಕ್ಕಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಅತ್ಯಧಿಕವಾದ ಸಂಖ್ಯೆಯಲ್ಲಿ ಪಾಲ್ಗೊಳ್ಳತಕ್ಕಂತಹ ಭಕ್ತರನ್ನು ನಾವು ನೋಡಬೇಕು ಅಂತಾದರೆ ಅದಕ್ಕೆ ಒಂದೇ ಒಂದು ದೃಷ್ಟಾಂತವಾಗಿರತಕ್ಕಂತಹ ಉತ್ಸವ ಈ ಮಹಾಕುಂಭ ಪರ್ವ ಅನ್ನತಕ್ಕಂಥದ್ದು. ಇಂತಹ ಕುಂಭ ಮಹಾಪರ್ವದಲ್ಲಿ ನಾವು ಅತ್ಯಧಿಕವಾದ ಸಂಖ್ಯೆಯಲ್ಲಿ ಭಕ್ತರನ್ನು ವೀಕ್ಷಿಸಲಿದ್ದೇವೆ. ಇಂತಹ ಸಂದರ್ಭದಲ್ಲಿ ಯಾವುದೇ ವಿಧವಾದಂತಹ ತೊಂದರೆಗಳನ್ನು ಭಕ್ತರು ಪಡೆದುಕೊಳ್ಳಬಾರದು. ಎಲ್ಲರೂ ಕೂಡ ಸುಲಭವಾದ ರೀತಿಯಲ್ಲಿ ಸ್ನಾನಾದಿಗಳನ್ನು ಆಚರಿಸಿ ತಮ್ಮ ಮನಸ್ಸಿನ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಪೂರೈಸಿಕೊಳ್ಳಬೇಕು ಎಂಬತಕ್ಕಂತಹ ಉದಾತ್ತವಾದಂತಹ ಧ್ಯೇಯವನ್ನು ತಮ್ಮ ಮನಸ್ಸಿನಲ್ಲಿರಿಸಿಕೊಂಡು ಸರ್ವಕಾರದವರು ವಿಶೇಷವಾಗಿ ಈ ಕುಂಭ ಸ್ನಾನ ಸಂದರ್ಭದಲ್ಲಿ ಎಲ್ಲರಿಗೆ ಅನುಕೂಲವಾಗುವಂತೆ ಅನೇಕ ಸ್ಥಾನಗಳನ್ನು ಕಲ್ಪಿಸಿ ಸ್ನಾನವನ್ನು ಆಚರಿಸಲಿಕ್ಕೆ ಅನುಕೂಲವಾಗುವಂತೆ ಮಾಡಿ ಪಾರಿಶುಭ್ರತೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ಅದಕ್ಕಾಗಿಯೇ ಲಕ್ಷಶಃ ಸೇವಕರನ್ನು, ಲಕ್ಷಶಃ ಕರ್ಮಚಾರಿಗಳನ್ನು ಉಪಯೋಗಿಸಿಕೊಳ್ತಾ ಅವರಿಂದ ಈ ತೀರ್ಥಕ್ಷೇತ್ರದ ಪ್ರಯಾಗರಾಜದ ಶುಭ್ರತೆಯನ್ನು ಕಾಪಾಡ್ತಾ ಇರತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನೇಕ ಸಜ್ಜನರು ತಮ್ಮ ತಮ್ಮ ಬಳಗದಿಂದ ಕೂಡಿಕೊಂಡು ಬರ್ತಾ ಇದ್ದಾರೆ. ಮತ್ತು ಯತಿವರೇಣ್ಯರು, ಕೆಲವರು ಕಾಲ್ನಡಿಗೆಯಿಂದ ಬರತಕ್ಕಂಥವರು, ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ತಪಸ್ಸಿನ ಶಕ್ತಿ ಏನಿದೆಯೋ ಆ ಶಕ್ತಿಯನ್ನು ಈ ಕುಂಭ ಸ್ನಾನ ಸಂದರ್ಭದಲ್ಲಿ ಸ್ನಾನವನ್ನು ಆಚರಿಸುವುದರ ಮುಖಾಂತರ ಅನೇಕ ಪಟ್ಟು ಅಧಿಕ ಮಾಡಿಕೊಳ್ತಾರೆ. ಅವರಲ್ಲಿರತಕ್ಕಂತಹ ಆ ಶಕ್ತಿ ನೀರಿನಲ್ಲಿಯೂ ಕೂಡ ಬರುವಂತಹದ್ದಾಗ್ತದೆ. ಹಾಗಾಗಿ
ನಾವು ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡುವುದು ಅಂತಾದರೆ ಕುಂಭ ಸ್ನಾನದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು. ಯಾರು ಸಾಕ್ಷಾತ್ತಾಗಿ ಈ ಕುಂಭ ಸ್ನಾನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗ್ತಾ ಇಲ್ಲವೋ ಅಂಥವರು ಈ ಕುಂಭ ಸ್ನಾನ ಆಚರಿಸ್ತಾ ಇರತಕ್ಕಂತಹ ದೃಶ್ಯಾವಳಿಗಳನ್ನು ನೋಡುತ್ತಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ, ಗಂಗೆಯ ಸ್ಮರಣೆಯನ್ನು, ಯಮುನೆಯ ಸ್ಮರಣೆಯನ್ನು, ಸರಸ್ವತಿ ನದಿಯ ಸ್ಮರಣೆಯನ್ನು ಮಾಡ್ತಾ ಮುಂಭಾಗದಲ್ಲಿ ಕಲಶದಲ್ಲಿ ನೀರನ್ನು ಇಟ್ಟುಕೊಂಡು ವಿಶೇಷವಾದ ಅನುಸಂಧಾನವನ್ನು ಮಾಡಿ ಗಂಗೆಯ ನಾಮವನ್ನು, ಯಮುನೆಯ ನಾಮವನ್ನು, ಸರಸ್ವತಿಯ ನಾಮವನ್ನು, ಅದರೊಂದಿಗೆ ಗಂಗಾ ಜನಕನಾದಂತಹ ಭಗವಂತನನ್ನು, ಶ್ರೀ ವಿಷ್ಣುವನ್ನು ಸ್ಮರಿಸುತ್ತಾ ಗಂಗೆಯನ್ನು ಜಟೆಯಲ್ಲಿ ಧರಿಸಿರ್ತಕ್ಕಂತಹ ಶಿವನನ್ನು ಸ್ಮರಿಸುತ್ತಾ ವಿಶೇಷವಾಗಿ ಅನುಸಂಧಾನವನ್ನು ಮಾಡಿ ಆ ಕಲಶದಿಂದ ಸ್ನಾನವನ್ನು ಆಚರಿಸಿದರೆ ಸಾಕು, ಆ ಫಲವನ್ನು ಪಡೆದುಕೊಳ್ಳಲಾಗುತ್ತದೆ.
ಯಥಾ ಬುದ್ಧಿ ತಥಾ ಪ್ರವೃತ್ತಿ ಎಂಬುದಾಗಿ ಶಾಸ್ತ್ರಕಾರರು ತಿಳಿಸ್ತಾರೆ. ಬುದ್ಧಿ ಯಾವ ರೀತಿಯಾಗಿರ್ತಿದೋ ಅದೇ ರೀತಿಯಾಗಿ ಪ್ರವೃತ್ತಿ ಅನ್ನುವಂತಹದ್ದು ಮನುಷ್ಯನಿಗೆ ಉಂಟಾಗ್ತದೆ. ಈಗ ಬುದ್ಧಿಯ ಶುದ್ಧತೆಗಾಗಿ ತೀರ್ಥಕ್ಷೇತ್ರದಲ್ಲಿ ಯಾತ್ರೆಯನ್ನು ಮಾಡ್ತಾ ಅಲ್ಲಿರುವಂತಹ ತೀರ್ಥಗಳಲ್ಲಿ ಅಂದರೆ ನದಿಗಳಲ್ಲಿ ಪುಣ್ಯ ನೀರಿನ ಸನ್ನಿಧಾನದಲ್ಲಿ ಸ್ನಾನವನ್ನು ಆಚರಿಸುವುದರ ಮುಖಾಂತರ ಶರೀರದ ಶುದ್ಧತೆ, ತನ್ಮುಖಾಂತರ ಮನಸ್ಸಿನ ಶುದ್ಧತೆ, ಆತ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿ ಹರಡಿರುವಂತಹದ್ದಾಗಿದೆ. ಅದಕ್ಕಾಗಿಯೇ ಏನಾದರೂ ಕೂಡ ಯಾರಾದರೂ ಅನುಗ್ರಹವನ್ನು ಮಾಡಬೇಕಾದ್ರೂ ಅಥವಾ ಶಾಪವನ್ನು ಕೊಡಬೇಕಾದ್ರೂ ಕೂಡ ಮಧ್ಯದಲ್ಲಿ ವಿಶೇಷವಾಗಿ ದ್ವಾರ ರೂಪದಲ್ಲಿರತಕ್ಕಂತಹದ್ದು, ಸಾಧನಾ ರೂಪದಲ್ಲಿರತಕ್ಕಂತಹದ್ದು ನೀರಾಗಿರುವಂತಹದ್ದಾಗ್ತದೆ. ಹಾಗಾಗಿ ಕೈಯಲ್ಲಿ ನೀರನ್ನು ಹಿಡಿದುಕೊಂಡು ವರವನ್ನು ಕೂಡ ಕೊಡಬಹುದು, ಹಾಗೆ ಶಾಪವನ್ನು ಕೂಡ ಕೊಡಬಹುದು. ಅಂದರೆ ನೀರಿನ ಮುಖಾಂತರ ವ್ಯಕ್ತಿಯಲ್ಲಿರತಕ್ಕಂತಹ ತಪಸ್ಸಿನ ಶಕ್ತಿ ಮುಂದಿರುವಂತಹ ವ್ಯಕ್ತಿಯನ್ನು ಸುಲಭವಾಗಿ ಸೇರುವಂತಹದ್ದಾಗ್ತದೆ. ಹಾಗಿರುವಾಗ ಅಂತಹ ಆ ವ್ಯಕ್ತಿಗಳ ಒಂದು ಸಮೂಹವೇ ನೀರಿನಲ್ಲಿ ಸ್ನಾನವನ್ನು ಆಚರಿಸಿದ್ದು ಅಂತಾದರೆ ಅಲ್ಲಿರ್ತಕ್ಕಂತಹ ಶಕ್ತಿಯ ಸಂಪೂರ್ಣವಾಗಿರ್ತಕ್ಕಂತಹ ಆಗಮನ ನೀರಿನಲ್ಲಿ ಸರ್ವದಾ ಇರುವಂತಹದ್ದಾಗ್ತದೆ. ದೇಶದ ನಾನಾ ಮೂಲೆಗಳಲ್ಲಿ ಏಕಾಂತವಾಗಿ ಪರ್ವತಗಳಲ್ಲಿ ತಪಸ್ಸನ್ನು ಆಚರಿಸ್ತಾ ಇರತಕ್ಕಂತಹ ಮಹಾಜ್ಞಾನಿಗಳು ಇದ್ದಾರೆ. ನಂತರ ಹಿಮಾಲಯದ ತೊಪ್ಪಲಿನಲ್ಲಿ ವನಗಳಲ್ಲಿ ವಾನಪ್ರಸ್ಥಾಶ್ರಮದಲ್ಲಿ ಇದ್ದುಕೊಂಡು ತಪಸ್ಸನ್ನು ಗೈತಾ ಇರತಕ್ಕಂಥವರು, ಲೌಕಿಕ ವಿಚಾರಗಳಿಂದ ಬಹಳ ದೂರವಾಗಿ ಇರತಕ್ಕಂಥವರು, ಅಘೋರಿಗಳು, ನಾಗ ಸಾಧುಗಳು, ಇವರೆಲ್ಲರೂ ಕೂಡ ಈ ಕುಂಭ ಪರ್ವ ಸಂದರ್ಭದಲ್ಲಿ ಸ್ನಾನವನ್ನು ಆಚರಿಸುವುದರ ಮುಖಾಂತರ ತಮ್ಮ ಶಕ್ತಿಯನ್ನು ಅನಂತಪಟ್ಟು ಹೆಚ್ಚು ಮಾಡಿಕೊಳ್ಳತಕ್ಕಂತಹದ್ದು, ತಮ್ಮಲ್ಲಿರ್ತಕ್ಕಂತಹ ಶಕ್ತಿ ವಿಶೇಷವನ್ನು ನೀರಿನಲ್ಲಿ ಬಂದ ಭಕ್ತ ಸಾಮಾನ್ಯರಿಗೂ ಕೂಡ ಸೇರುವಂತೆ ಅನುಗ್ರಹಿಸ್ತಕ್ಕಂತಹದ್ದು, ಇದೆಲ್ಲವೂ ಕೂಡ ಈ ಕುಂಭ ಪರ್ವ ಸಂದರ್ಭದಲ್ಲಿ ಕಂಡುಬರತಕ್ಕಂತಹ ಸಾಧಾರಣ ಅಥವಾ ಅಸಾಧಾರಣವಾಗಿರತಕ್ಕಂತಹ ವಿಷಯಗಳು ಅಂತ ಅಂದುಕೊಳ್ಳಬಹುದು. ನಂದಿ ದ್ವಾರವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಯಾಗ ರಾಜ ಸ್ನಾನಕ್ಕಾಗಿ ಹೋಗ್ತಕ್ಕಂಥವರು ಆ ದ್ವಾರದ ಮುಖಾಂತರ ಒಳಗೆ ಪ್ರವೇಶಿಸಿ ಸ್ನಾನಕ್ಕಾಗಿಯೇ ಸಿದ್ಧಪಡಿಸಿರ್ತಕ್ಕಂತಹ ಅನೇಕ ಸ್ಥಳಗಳಿದ್ದಾವೆ. ಆ ಸ್ಥಳಗಳಲ್ಲಿ ಯಾವುದೇ ತೊಂದರೆ ಇಲ್ಲದ ಹಾಗೆ ಸ್ನಾನವನ್ನು ಆಚರಿಸಿ ತಮ್ಮ ಮನಸ್ಸಿನ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಪೂರ್ಣಗೊಳಿಸಿಕೊಳ್ಳತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಒಂದು ದೃಶ್ಯ. ಆ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು ಈ ವಿಶಿಷ್ಟವಾದಂತಹ ಕುಂಭ ಪರ್ವ ಅಂತ ನಾವು ತಿಳಿದುಕೊಳ್ತಾ ಇದ್ದೇವೆ. ಯಸ್ಯ ದೇವೇ ಪರಾ ಭಕ್ತಿ ಅಂತ ಹೇಳ್ತಾರೆ. ಯಾರಿಗೆ ಭಗವಂತನಲ್ಲಿ ವಿಶೇಷವಾದಂತಹ ಭಕ್ತಿ ಇರ್ತದೋ ಅಂಥವನು ಗುರುಗಳಲ್ಲಿಯೂ ಕೂಡ ಅಂತಹ ಭಕ್ತಿಯನ್ನೇ ಮಾಡಿದ್ದು ಅಂತಾದರೆ ಅವನಿಗೆ ಲೋಕದಲ್ಲಿ ಎಲ್ಲವೂ ಕೂಡ ಸುಲಭ ಸಾಧ್ಯ ಅಂತ ಹೇಳ್ತಾರೆ. ಹಾಗಿರುವಾಗ ಭಗವಂತನಲ್ಲಿ ಮಾಡುವಂತಹ ಭಕ್ತಿಯನ್ನು ಇಲ್ಲಿ ಬಂದಂತಹ ಸಾಧು ಸಜ್ಜನರೇನಿದ್ದಾರೆ ಅವರಲ್ಲಿಯೂ ಕೂಡ ಭಕ್ತರು ಮಾಡ್ತಕ್ಕಂಥವರಾಗ್ತಾ ಇದ್ದಾರೆ. ಅವರಿಗೆ ಸಕಲ ವಿಧವಾದಂತಹ ಪುರುಷಾರ್ಥಗಳು ಸುಲಭವಾಗಿ ಸೇರುವಂತಹದ್ದಾಗ್ತದೆ. ಆ ಪುರುಷಾರ್ಥಗಳನ್ನು ಪಡೆದುಕೊಳ್ಳತಕ್ಕಂಥವರಾಗ್ತಾರೆ. ತಮ್ಮ ಮನಸ್ಸಿನಲ್ಲಿರುವಂತಹ ಅಭಿಲಾಷೆಗಳನ್ನೆಲ್ಲವನ್ನು ಕೂಡ ಪೂರ್ಣಗೊಳಿಸಿಕೊಳ್ಳುತ್ತಾರೆ ಆ ಸಜ್ಜನರ ದರ್ಶನದಿಂದ. ಯಾಕಂದರೆ ನಾವೇನು ಹಿಮಾಲಯದ ತಪ್ಪಲಿಗೆ ಹೋಗಿ ಜ್ಞಾನಿಗಳನ್ನು ನೋಡಲಿಕ್ಕಾಗುವುದಿಲ್ಲ. ನಮ್ಮ ಕಾರ್ಯದಲ್ಲಿ ನಾವಿರ್ತೇವೆ. ಅದೇ ಇಂತಹ ಸರ್ವಶ್ರೇಷ್ಠವಾದಂತಹ ಕುಂಭ ಸ್ನಾನ ಸಂದರ್ಭದಲ್ಲಿ ಆ ಮಹಾಜ್ಞಾನಿಗಳೆಲ್ಲರೂ ಕೂಡ ವಿಧ ವಿಧವಾಗಿರ್ತಕ್ಕಂತಹ ಜೀವನ ಶೈಲಿಯನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರತಕ್ಕಂಥವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥವರಾಗ್ತಾರೆ. ಅಂತಹ ಆ
ಎಲ್ಲ ಸಾಧು ಸಜ್ಜನರ ಸಮಾಗಮ ಅನ್ನತಕ್ಕಂತಹದ್ದು ಪ್ರಯಾಗರಾಜದಲ್ಲಿ ಕುಂಭ ಸ್ನಾನ ಸಂದರ್ಭದಲ್ಲಿ ಕುಂಭಮೇಳದಲ್ಲಿ ಆಗುವಂತಹದ್ದಾಗಿದೆ. ಸತಾಂ ಸದ್ಭಿಸ್ಸಂಗಃ ಕಥಮಪಿ ಹಿ ಪುಣ್ಯೇನ ಭವತಿ. ಏನಾದರೂ ಪುಣ್ಯ ವಿಶೇಷ ಇತ್ತು ಅಂತಾದರೆ ಈ ಸಜ್ಜನರ ವಿಶೇಷವಾದ ಸಮಾಗಮ ಅನ್ನುವಂತಹದ್ದಾಗ್ತದೆ. ಮಂತ್ರೇ ತೀರ್ಥೇ ದ್ವಿಜೇ ದೇವೇ ದೈವಜ್ಞೇ ಭೇಷಜೇ ಗುರೌ ಯಾದೃಶೀ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶೀ. ನಮ್ಮ ಭಾವನೆ ಹೇಗಿರ್ತದೋ ಅಂತಹ ಸಿದ್ಧಿಯನ್ನೇ ನಾವು ಪಡೆದುಕೊಳ್ತೇವೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಏನಾದರೂ ಮಂತ್ರದಲ್ಲಿ ನಮಗೆ ಯಾವ ಭಾವನೆ ಇರ್ತದೋ ಆ ರೀತಿಯಾದಂತಹ ಸಿದ್ಧಿಯನ್ನು ಆ ಮಂತ್ರದಿಂದ ಪಡಿತೇವೆ. ತೀರ್ಥವನ್ನು ಸ್ವೀಕಾರ ಮಾಡುವಾಗ ಅಥವಾ ಸ್ನಾನವನ್ನು ಆಚರಿಸುವಾಗ, ಅಂದರೆ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಆಚರಿಸುವಾಗ ಯಾವ ಭಾವನೆಯಿಂದ ನಾವು ಮಾಡ್ತೇವೋ ಅಂತಹ ಭಾವನೆಯಿಂದಲೇ ಸಿದ್ಧಿಯನ್ನು ಕೂಡ ನಾವು ಪಡೆಯತಕ್ಕಂಥವರಾಗ್ತೇವೆ. ಬ್ರಾಹ್ಮಣರಲ್ಲಾಗ್ಬೋದು, ದೇವರಲ್ಲಾಗ್ಬೋದು, ಅಥವಾ ಜ್ಯೋತಿಷ್ಕನಲ್ಲಾಗ್ಬೋದು, ವೈದ್ಯನಲ್ಲಾಗ್ಬೋದು, ಗುರುಗಳಲ್ಲಾಗ್ಬೋದು, ನಮ್ಮ ಭಾವನೆ ಹೇಗಿರ್ತದೋ ಆ ಭಾವನೆಗೆ ತಕ್ಕಂತೆ ಫಲವನ್ನು ಕೂಡ ಪಡೆಯತಕ್ಕಂಥವರಾಗ್ತೇವೆ. ಬಂದ ಅನೇಕ ಭಕ್ತರು, ಸಿದ್ಧ ಪುರುಷರು, ಯೋಗಿಗಳು, ಸಜ್ಜನರು, ಸನ್ಯಾಸಿಗಳು, ಪೀಠಾಧಿಪತಿಗಳು ತಮ್ಮ ತಮ್ಮ ಶಿಷ್ಯವೃಂದದಿಂದ ಕೂಡಿಕೊಂಡಂಥವರಾಗಿ ತಾವು ಸ್ನಾನವನ್ನು ಆಚರಿಸಿ ತಮ್ಮನ್ನು ಅನುಸರಿಸಿ ಬಂದಂತಹ ಭಕ್ತರಿಗೆ ತಮ್ಮ ವಿಶೇಷವಾಗಿರತಕ್ಕಂತಹ ತಪಸ್ಸಿನ ಫಲವನ್ನು ದಂಡದ ಮುಖಾಂತರ, ಸ್ನಾನದ ಮುಖಾಂತರ, ಸ್ನಾನದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ, ಆ ಪಾಲ್ಗೊಂಡಂತಹ ಆ ನದಿಯಲ್ಲಿಯೇ ಪುನಃ ಸ್ನಾನವನ್ನು ಶಿಷ್ಯರು ಮಾಡುವುದರ ಮುಖಾಂತರ ಪಡೆಯತಕ್ಕಂಥವರಾಗ್ತಾರೆ. ಇದರಲ್ಲಿ ನಾವು ನೋಡಬಹುದು, ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಇದ್ದೇವೆ, ಆ ಪ್ರಯಾಗರಾಜಕ್ಕೆ ಹೋಗಿಲ್ಲ, ನಾವು ಮಾಡ್ತಾ ಇಲ್ಲ ಅಲ್ವಾ ಸ್ನಾನವನ್ನು, ನಮ್ಮೇನಾದರೂ ತಪ್ಪು ಮಾಡ್ತಾ ಇದ್ದೇವೆ ಅಂದರೆ ಅಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ, ಭಗವಂತನ ಚಿಂತನೆಗೆ ತಕ್ಕಂತೆ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು ಅನ್ನೋದು ಉಂಟಾಗ್ತಾ ಇರ್ತದೆ. ನಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ ಅಂದರೆ ಅದು ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಅರ್ಥ. ಸಂಪೂರ್ಣವಾದಂತಹ ಫಲವನ್ನು 100ಕ್ಕೆ 100 ಪಟ್ಟು ಫಲವನ್ನು ಪಡೆಯದಿದ್ದರೂ ಕೂಡ ನಮ್ಮ ಮನೆಯಲ್ಲಿ ಕುಳಿತುಕೊಂಡು ನಾವು ವಿಶೇಷವಾಗಿ ಆ ಗಂಗಾ, ಯಮುನಾ, ಸರಸ್ವತಿಯ ನಾಮಸ್ಮರಣೆಯನ್ನು ಮಾಡ್ತಾ ಕಲಶದಲ್ಲಿ ಉದಕವನ್ನಿರಿಸಿ ನಂತರ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಉದಕದಿಂದ ಸ್ನಾನವನ್ನು ಆಚರಿಸಿದರೆ ಆ ಫಲವನ್ನು ಪಡೆಯುವುದರಲ್ಲಿ ಮತ್ತೊಂದು ಮಾತಿಲ್ಲ. ಹರೇ ಶ್ರೀನಿವಾಸ.